ನಮಸ್ಕಾರ ಸ್ನೇಹಿತರೆ. ಜನ ಏನೆಂದುಕೊಳ್ಳುತ್ತಾರೋ ಎಂದು ಯೋಚನೆ ಮಾಡಿಕೊಂಡೇ ಜೀವನ ಕಳೆಯುತ್ತೇವೆ. ದೇವರು ಏನೆಂದುಕೊಳ್ಳುತ್ತಾರೋ ಎಂದು ಒಂದು ಸಾರಿಯಾದರೂ ಯೋಚನೆ ಮಾಡಿದ್ದೀರಾ? ಯಾವ ಮನುಷ್ಯ ಸೋಲಿನ ಭಯದಿಂದ ಜೀವನದಲ್ಲಿ ಮುಂದಕ್ಕೆ ಹೋಗುವುದಿಲ್ಲವೋ ಆತ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ನೀವು ಎಲ್ಲಿಯವರೆಗೆ ಬೇರೆಯವರನ್ನು ನೋಡಿ ನಿಮ್ಮ ಕಷ್ಟಗಳು ಮತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ ಕುಳಿತರೆ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರಬರುವುದಿಲ್ಲ. ನೀವು ಸರಿಯಾಗಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ನೀವು ಸರಿ ಇದ್ದರೆ ಸಾಕು, ಸಮಯವೇ ಎಲ್ಲವನ್ನ ಸರಿ ಮಾಡುತ್ತದೆ. ಸಂಪಾದನೆ ಮಾಡುತ್ತಲೇ ಇರಿ. ಎಲ್ಲಿಯವರೆಗೂ ಸಂಪಾದನೆ ಮಾಡಬೇಕು ಎಂದರೆ ದುಬಾರಿ ವಸ್ತುಗಳ ಬೆಲೆ ನಿಮಗೆ ಜಾಸ್ತಿ ಎಂದು ಅನ್ನಿಸಬಾರದು. ಜೀವನದಲ್ಲಿ 3 ಮಂತ್ರಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. 1. ಸಂತೋಷವಾಗಿದ್ದಾಗ ಯಾರಿಗೂ ಮಾತು ಕೊಡಬೇಡಿ. 2. ಕ್ರೋಧದಲ್ಲಿ ಉತ್ತರ ಕೊಡಬೇಡಿ. ಹಾಗೂ 3ನೆಯದು ದುಃಖದಲ್ಲಿದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಜೀವನದಲ್ಲಿ ಶಾಂತಿ ಬೇಕು ಎಂದು ಬಯಸಿದರೆ ಜನರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡಿ. ತಾಳ್ಮೆ, ಈ ಒಂದು ವಿಚಾರ ಮನುಷ್ಯನಲ್ಲಿ ಇದ್ದರೆ ಅವನು ಏನನ್ನು ಬೇಕಾದರೂ ಪಡೆಯುತ್ತಾನೆ. ತೊಂದರೆಯೇ ಸಂಘರ್ಷ ಇಲ್ಲದೆ ಹೋದರೆ ಜೀವನದಲ್ಲಿ ಮನರಂಜನೆ ಎಲ್ಲಿರುತ್ತದೆ? ಇದು ಸಮಯ ಬದಲಾಗುತ್ತದೆ. ಈಗಿರುವವರು ಯಾರು ಯೋಚನೆ ಮಾಡದ ವಿಷಯವನ್ನು ನೀವು ಯೋಚನೆ ಮಾಡಬಹುದು. ಪ್ರಪಂಚದಲ್ಲಿ ಮನುಷ್ಯನಿಗೆ ವಸ್ತುವಾದರೆ ಸಿಗುತ್ತದೆ, ಆದರೆ ತಾನು ಮಾಡಿದ ತಪ್ಪು ಮಾತ್ರ ಅವನ ಕೈಗೆ ಸಿಗುವುದಿಲ್ಲ. ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಎಂದುಕೊಂಡಿರುವವರು ಸಮುದ್ರದಲ್ಲಿ ಇರುವ ಕಲ್ಲಿನಲ್ಲಿ ಹೂವುಗಳನ್ನು ಮಾಡಬಹುದು. ಕನಸು ನಮ್ಮದಾಗಿರುವಾಗ, ಪ್ರಯತ್ನ ಮಾಡಬೇಕಾಗಿರುವರು ನಾವಾಗಿರುವಾಗ ಬೇರೆಯವರನ್ನು ದೂಷಿಸಿ ಏನು ಪ್ರಯೋಜನ? ಜೀವನದ ಪ್ರಯಾಣದಲ್ಲಿ ಯಾರು ಒಂಟಿಯಾಗಿ ಪ್ರಯಾಣ ಮಾಡಲು ಬಯಸುತ್ತಾರೋ ಅವರ ಹಿಂದೆ ಒಂದು ಬೆಂಗಾವಲಿನ ಪಡೆ ಚಲಿಸುತ್ತದೆ. ಈ ಮಾತನ್ನು ನೆನಪಿಡಿ. ಒಂದು ವೇಳೆ ನೀವು ವಜ್ರದ ಗಾತ್ರ ತಿಳಿಯಬೇಕು ಎಂದು ಪ್ರಯತ್ನ ಪಡುತ್ತಿದ್ದರೆ ರಾತ್ರಿಯ ಸಮಯಕ್ಕಾಗಿ ಕಾಯಬೇಕು. ಬೆಳಕಿನಲ್ಲಿ ಗಾಜಿನ ತುಂಡು ಕೂಡ ಹೊಳೆಯುತ್ತದೆ. ನೀವು ಯಶಸ್ಸನ್ನು ಪಡೆದು ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ನೀವು ಹೇಳಿದ ದಾರಿ ನಿಮ್ಮ ಪಾದದ ಕೆಳಗೆ ಇರುತ್ತದೆ. ಲಕ್ಷಗಟ್ಟಲೆ ಕಿಲೋಮೀಟರ್ ಪ್ರಯಾಣ ಶುರುವಾಗುವುದು ಒಂದು ಹೆಜ್ಜೆಯಿಂದ. ಯಾವುದೇ ಒಳ್ಳೆಯ ಕೆಲಸವಾದರೂ ಮೊದಲು ಅಡೆತಡೆ ಎದುರಾಗುತ್ತದೆ. ಯಾವಾಗಲೂ ನಿಮ್ಮಿಂದ ಸಾಧ್ಯವಾದಷ್ಟು ಬೆಸ್ಟ್ ನೀಡಿ. ನೀವು ನಾಟಿ ಮಾಡುವುದು, ಅದರ ಫಸಲು ಸಿಗುವುದು ಸ್ವಲ್ಪ ಸಮಯದ ನಂತರ. ನೀವು ನೋವು ಅನುಭವಿಸುವುದಕ್ಕೆ ತಯಾರಿದ್ದರೆ ಮುಂದೆ ಒಳ್ಳೆಯದನ್ನು ಅನುಭವಿಸುವುದಕ್ಕೆ ಕೂಡ ತಯಾರಾಗಿರಿ. ಯಾವುದಾದರೂ ನಿರ್ಧಾರ ತೆಗೆದುಕೊಂಡು ಅದರಲ್ಲಿ ಸೋತು ಹೋದರೆ ಒಂದು ವಿಚಾರ ಗಮನಿಸಿ. ಸೋಲಿಗೆ ಹೆದರಿ ನಿರ್ಧಾರ ತೆಗೆದುಕೊಳ್ಳದೆ ಇರುವವರು ಗುಂಪಿಗೆ ನೀವು ಸೇರುವುದಿಲ್ಲ. ಆತ್ಮವಿಶ್ವಾಸ ಯಾವಾಗಲೂ ನಮ್ಮ ಜೊತೆಗಿರುತ್ತದೆ, ಆದರೆ ಅದರ ಅನುಭವ ಪಡೆಯಲು ನಾವು ವರ್ತಮಾನದಲ್ಲಿ ಜೀವಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಎಲ್ಲರೂ ಒಂದನ್ನು ಗಮನಿಸಬೇಕು, ಅದೇನೆಂದರೆ ಎಲ್ಲರ ಬಳಿ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ರೀತಿಯ ಯೋಗ್ಯತೆ, ಪ್ರತಿಭೆ ಇರುತ್ತದೆ. ನಮ್ಮೆಲ್ಲರ ಬಳಿಯಲ್ಲಿ ಒಂದು ತರಹದ ಅವಕಾಶಗಳು ಇರುತ್ತವೆ. ಯಾವುದೇ ಉದ್ದೇಶ ಇಲ್ಲದೆ ಜೀವನ ಖಾಲಿ ಕೋಟೆಯ ಹಾಗೆ ಇರುತ್ತದೆ. ಅದರಲ್ಲಿ ದಾರಿ ಗೊತ್ತಿಲ್ಲದೆ ಹೋದರೆ ಆತ ಎಲ್ಲಿಗೂ ತಲುಪಲು ಸಾಧ್ಯವಿಲ್ಲ. ತುಂಬ ಜನರು ಸುಂದರವಾದದ್ದು ಕೆಲವು ಬಾರಿ ನಗಿಸುತ್ತದೆ, ಕೆಲವು ಬಾರಿ ಅಳಿಸುತ್ತದೆ. ಜೀವನದಲ್ಲಿ ಬರುವುದೆಲ್ಲವನ್ನ ಎದುರಿಸಿ. ಯಾರು ಸಂತೋಷವಾಗಿರುತ್ತಾರೋ ಅವರು ಜೀವನದಲ್ಲಿ ತಲೆ ಎತ್ತಿ ನಿಲ್ಲುತ್ತಾರೆ. ಜೀವನದಲ್ಲಿ ಸಂಘರ್ಷ ಇಲ್ಲದೆ ಯಾರು ಮಹಾನ್ ವ್ಯಕ್ತಿ ಆಗುವುದಿಲ್ಲ. ಕಾಲಿನ ಮೇಲೆ ಪೆಟ್ಟುಗಳು ಬಿದ್ದರೆ ಕಲ್ಲು ದೇವರಾಗಲು ಆಗುವುದಿಲ್ಲ. ಹಾರುವುದಿಲ್ಲ, ಆದರೆ ನೀವು ಹಾರುವ ಎತ್ತರದಲ್ಲಿ ಭೂಮಿ ನಿಮ್ಮ ಕಣ್ಣಿಗೆ ಕಾಣಿಸಬೇಕು. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಎದೆಗುಂದಬೇಡಿ.
ಏಕೆಂದರೆ ಕಠಿಣವಾದ ನಿರ್ಧಾರಗಳನ್ನು ಅತ್ಯುತ್ತಮರಿಗೆ ಮಾತ್ರ ನೀಡಲಾಗುತ್ತದೆ. ಜೀವನದಲ್ಲಿ ನೀವು ಎಷ್ಟು ಸಾರಿ ಸೋತಿದ್ದೀರಿ ಎನ್ನುವುದನ್ನು ಯಾರೂ ನೆನಪಿನಲ್ಲಿಟ್ಟುಕೊಳ್ಳುವುದಿಲ್ಲ. ಏಕೆಂದರೆ ನೀವು ಹುಟ್ಟಿರುವುದು ಗೆಲ್ಲುವ ಸಲುವಾಗಿ. ನಿರ್ಧಾರ ಮಾಡುವುದಕ್ಕಿಂತ ಮೊದಲು ಯೋಚನೆ ಮಾಡಿ, ಅರ್ಥ ಮಾಡಿಕೊಳ್ಳಿ ಮತ್ತು ಸವಾಲು ಆಗಿ. ಆದರೆ ಒಂದು ಸಾರಿ ನಿರ್ಧಾರ ಮಾಡಿದ ಮೇಲೆ ಏನೇ ಆದರೂ ಅದರ ಮೇಲೆ ಗಮನವಿರಲಿ. ಇಂದು ನೀವು ನಿಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡುತ್ತೀರೋ ಅದೇ ರೀತಿ ನಿಮ್ಮ ಮುಂಬರುವ ದಿನಗಳು ಇರುತ್ತದೆ. ಜೀವನ ಸುಲಭವಾಗಿ ಇರುವುದಿಲ್ಲ. ಜೀವನವನ್ನು ನೀವು ಸುಲಭವಾಗಿ ಮಾಡಿಕೊಳ್ಳಬೇಕು. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬದಲಾಗಿಸುವ ನಿಮ್ಮ ಅಭ್ಯಾಸಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಯಾವಾಗಲೂ ಮಾಡುವುದನ್ನೇ ಮಾಡುತ್ತಾ ಇದ್ದರೆ ನಿಮಗೆ ಯಾವಾಗಲೂ ಸಿಗುತ್ತಾ ಇದ್ದದ್ದೇ ಸಿಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿಡಿ. ಜೀವನದ ಕೆಲವು ನಿರ್ಧಾರಗಳು ಬಹಳ ಸ್ಟ್ರಾಂಗ್ ಆಗಿರುತ್ತದೆ ಹಾಗೂ ಜೀವನವನ್ನೇ ಬದಲಾಯಿಸುತ್ತದೆ. ನೀವು ಮಾಡುವ ಒಳ್ಳೆಯ ಕೆಲಸಗಳಿಂದ ಖುಷಿ ಉತ್ಪತ್ತಿಯಾಗುತ್ತದೆ. ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಮನುಷ್ಯರು ಬೇಗ ಅರ್ಥ ಆಗುವುದಿಲ್ಲ. ಒಳ್ಳೆಯ ಪುಸ್ತಕವನ್ನು ನೀವು ಓದಬೇಕು. ಒಳ್ಳೆಯ ವ್ಯಕ್ತಿಗಳ ವಿಶೇಷತೆ ಏನೆಂದರೆ ಅವರನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎನ್ನುವ ಹಾಗಿಲ್ಲ. ಅವರು ನೆನಪಿನಲ್ಲೇ ಇರ್ತಾರೆ. ಒಂದು ಚಿಕ್ಕ ಜಗಳದಿಂದ ನಾವು ಪ್ರೀತಿಯನ್ನು ಮುಗಿಸಿಬಿಡುತ್ತೇವೆ. ಆದರೆ ಪ್ರೀತಿಯಿಂದ ನಾವು ಜಗಳವನ್ನು ಮುಗಿಸಬಹುದು. ಏಳು ಬೀಳು ಜೀವನದಲ್ಲಿ ನಡೆಯುವ ಸಾಮಾನ್ಯವಾಗಿ ವಿಚಾರವಾಗಿದೆ. ಆದರೆ ಏನು ಸಮಯದಲ್ಲಿ ಯಾವ ವ್ಯಕ್ತಿ ಎದ್ದು ನಿಂತಿರುತ್ತಾರೆ ಅದೇ ರೀತಿ ಬೀಳುವ ಸಮಯದಲ್ಲಿ ನೇರವಾಗಿ ನಿಂತಿರುತ್ತಾರೋ ಅಂತಹ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಪ್ರಸನ್ನನಾಗಿರುತ್ತಾನೆ. ನೀವು ಯಾವಾಗಲೂ ಚಿಂತೆ ಮಾಡುತ್ತಲೇ ಇದ್ದರೆ ನಿಮ್ಮ ಜೀವನ ವ್ಯರ್ಥವಾಗುತ್ತದೆ. ಯಾವಾಗಲೂ ಸಮಾಜದ ಒಳಿತಿಗಾಗಿ ಯೋಚನೆ ಮಾಡಿದರೆ ಜೀವನ ಶ್ರೇಷ್ಠವಾಗುತ್ತದೆ. ಯಾವ ವ್ಯಕ್ತಿ ಸದಾ ಶಾಂತವಾಗಿರುತ್ತಾನೆ ಆತನಿಗೆ ಖಂಡಿತ ಯಶಸ್ಸು ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.